ಬಿಹಾರದಲ್ಲಿ ಈ ವೋಟ್ ಚೋರಿ ಕ್ಯಾಂಪೇನ್ಗೆ ಉಲ್ಟಾ ರಿಸಲ್ಟ್ ಕೊಟ್ಟಿದೆ. ಅಂದ್ರೆ ಜನರಿಗೆ ವೋಟ್ ಚೋರಿ ಕ್ಯಾಂಪೇನ್ ಬಗ್ಗೆ ವಿಶ್ವಾಸ ಇಲ್ಲ ಅಥವಾ ವಿಶ್ವಾಸ ಮೂಡಿಸುವಲ್ಲಿ ಕಾಂಗ್ರೆಸ್ ಯಶಸ್ವಿ ಆಗಿಲ್ಲ. ಎರಡರಲ್ಲಿ ಯಾವ್ದು ಸತ್ಯ ಬಿಹಾರದ ವಿಚಾರದಲ್ಲಿ? ಅಲ್ಲಲ್ಲ, ಬಿಹಾರದಲ್ಲಿ ಈಗ ವೋಟ್ ಚೋರಿ ಆಗಿದೆ, ವೋಟ್ ಚೋರಿಯಿಂದನೇ ನಾವು ಸೋತಿರ್ಬೋದಲ್ಲ. ಜನಾಭಿಪ್ರಾಯ ಎಷ್ಟೇ ಇದ್ರೂ ಕೂಡ ಯಾವ ಮತದಾರರ ಪಟ್ಟಿ ಸರಿಯಾಗಿಲ್ವೋ ಆ ಮತದಾರರ ಪಟ್ಟಿಯಲ್ಲಿ ಗೆಲುವು ಸೋಲಿನ ಪ್ರಶ್ನೆ ಅಲ್ಲಿ ಬರ್ತದೆ. ಮತದಾರರ ಪಟ್ಟಿ ಇದು ಬಹಳ ಮುಖ್ಯವಾದಂಥದ್ದು ಚುನಾವಣೆ ಪ್ರಕ್ರಿಯೆಯಲ್ಲಿ. ಈ ಚುನಾವಣೆ ಪ್ರಕ್ರಿಯೆಯನ್ನ ಇದರ ಪಾವಿತ್ರ್ಯತೆಯನ್ನ ಕಾಪಾಡುವಂಥ ದೊಡ್ಡ ಜವಾಬ್ದಾರಿ ಚುನಾವಣೆ ಆಯೋಗದ ಮೇಲಿದೆ. ಅವರು ಆ ಕೆಲಸವನ್ನು ಮಾಡ್ತಾ ಇದ್ದಾರಾ ಅಂತ ಹೇಳಿದ್ರೆ, ನಾನೊಬ್ಬ ಕಾಂಗ್ರೆಸ್ಸಿಗನಾಗಿ ಹೇಳ್ತಾ ಇಲ್ಲ, ವಕೀಲನಾಗಿ ಹೇಳಲಿಕ್ಕೆ ಬಯಸ್ತೇನೆ. ಚುನಾವಣೆ ಆಯೋಗ ಸಂಪೂರ್ಣವಾಗಿ ಇವತ್ತು ಭಾರತೀಯ ಜನತಾ ಪಕ್ಷದ ಕೇಂದ್ರ ಸರ್ಕಾರದ ಕಪಿಮುಷ್ಟಿಯಲ್ಲಿದೆ. ಅದನ್ನು ಕೂಡ ಮಾನ್ಯ ರಾಹುಲ್ ಗಾಂಧಿ ಅವರು ಮೊನ್ನೆ ಸಂಸತ್ನಲ್ಲಿ ಮಾತಾಡ್ತಾ ಯಾವ ರೀತಿಯಾಗಿ ಚುನಾವಣಾ ಆಯೋಗದ ನೇಮಕಾತಿ ಪ್ರಕ್ರಿಯೆಯಲ್ಲಿ ಬದಲಾವಣೆಯನ್ನು ಮಾಡಿದ್ದಾರೆ. ಮುಖ್ಯ ನ್ಯಾಯಮೂರ್ತಿಗಳು ಇದ್ದಂಥ ಒಂದು ಸಮಿತಿ ಅದರಲ್ಲಿ ಅವ್ರನ್ನ ತೆಗೆದುಹಾಕಿರುವಂಥ ಕೆಲಸವನ್ನು ಮಾಡಿದ್ದಾರೆ. ಪ್ರಧಾನಮಂತ್ರಿಗಳು, ಗೃಹ ಸಚಿವರು, ವಿರೋಧ ಪಕ್ಷದ ನಾಯಕರು ಈ ರೀತಿಯಾಗಿ ಇವು ಯಾವುದೇ ಧ್ವನಿ ಇಲ್ಲದಂಥ ರೀತಿಯಲ್ಲಿ ಪ್ರಕ್ರಿಯೆಯನ್ನು ಮಾಡ್ತಾ ಇದ್ದಾರೆ. ಯಾಕೆ ಆ ಥರ ಮಾಡಿದ್ರು? ಇದೆಲ್ಲವನ್ನು ಕೂಡ ಭಾಳ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ. ನಮ್ಮ ಉದ್ದೇಶ ಇಷ್ಟೇ, ಚುನಾವಣೆ ಗೆಲುವು ಸೋಲು ಸಹಜವಾಗಿರ್ತದೆ, ಆದರೆ ಅದು ಜನರ ತೀರ್ಪಾಗಿರಬೇಕು, ಅದು ಜನರ ನಿರ್ಧಾರವಾಗಿರಬೇಕೇ ಹೊರತು ಯಾವುದೇ ರೀತಿಯಾದಂಥ ಮ್ಯಾನಿಪ್ಯುಲೇಷನ್ ಮೂಲಕ ಚುನಾವಣೆಗಳು ನಡೀಬಾರ್ದು. ಚುನಾವಣೆಯ ಪಾವಿತ್ರ್ಯತೆಯನ್ನು ಯಾವತ್ತು ನಾವು ಕಳ್ಕೊಳ್ತೀವಿ ಅವತ್ತು ಈ ದೇಶದಲ್ಲಿ ಪ್ರಜಾಪ್ರಭುತ್ವದ ಸೋಲಾಗ್ತದೆ. ಅದಾಗಬಾರ್ದು ಅಂತ ಹೇಳುವಂಥದ್ದೇ ಕಾಂಗ್ರೆಸ್ ಪಕ್ಷದ ಉದ್ದೇಶ. ವೋಟ್ ಚೋರಿಗೆ ಕಣ್ಮುಂದೆ ಇರುವ ಸಿಂಪಲ್ ಸೊಲ್ಯೂಷನ್ ಅಂತಂದ್ರೆ ಮತದಾರರ ಪಟ್ಟಿಯ ಪರಿಷ್ಕರಣೆ, ಯಾರೆಲ್ಲರ ವೋಟಿಂಗ್ ನಲ್ಲಿ ತೊಂದರೆಗಳಿದೆ ಅಥವಾ ತಪ್ಪಾಗಿ ಹೆಸರು ಸೇರಿಸಲಾಗಿದೆ ಅದನ್ನು ರಿವಿಷನ್ ಮಾಡೋದು. ಆದ್ರೆ ಬಿಹಾರದಲ್ಲಿ, ವೆಸ್ಟ್ ಬೆಂಗಾಲ್ನಲ್ಲಿ ಇದೇ SIR ಅನ್ನ ತೀವ್ರವಾಗಿ ವಿರೋಧಿಸಿದ್ದು ಕಾಂಗ್ರೆಸ್ ಪಕ್ಷ. ನಾಳೆ ದಿನ ಕರ್ನಾಟಕದಲ್ಲೂ ಕೂಡ ನಿಜವಾಗ್ಲೂ ಇಲ್ಲದ ಮತದಾರರನ್ನ ಸೃಷ್ಟಿ ಮಾಡಿ ಬಿಜೆಪಿ ಗೆಲ್ಲುವ ಪ್ರಯತ್ನ ಮಾಡ್ತಿದೆ ಅಂದ್ರೆ ಅದಕ್ಕೆ ಪರಿಷ್ಕರಣೆ ಸುಲಭ ಸೊಲ್ಯೂಷನ್. ಬಟ್ ಕಾಂಗ್ರೆಸ್ ಇದನ್ನ ಯಾಕೆ ವಿರೋಧ ಮಾಡುತ್ತೆ ಅಂತ? ಅಲ್ಲ, ಪರಿಷ್ಕರಣೆ ಮಾಡಿ ನಾವು ಹೇಳ್ತಾ ಇದ್ವಿ, ಆದರೆ ಪರಿಷ್ಕರಣೆ ನೈಜವಾಗಿರ್ಬೇಕಲ್ಲ. ಸರ್ವೋಚ್ಚ ನ್ಯಾಯಾಲಯ ಏನು ಹೇಳಿದರು? ದಿ ರಿವಿಷನ್ ಮಸ್ಟ್ ಬಿ ಇನ್ಕ್ಲೂಸಿವ್ ನಾಟ್ ಎಕ್ಸ್ಕ್ಲೂಡಿವ್ ಅಂತ ಹೇಳಿದ್ರು. ಅಂದರೆ ನೀವು ಜನರನ್ನ ತೆಗೆದುಹಾಕೋದಂಥದ್ದಲ್ಲ ರಿವಿಷನ್ನು, ಯಾರು ಬಿಟ್ಟು ಹೋಗಿದ್ದಾರೆ ಅವ್ರನ್ನ ಸೇರಿಸ್ಕೊಳ್ಳೋಂಥದ್ದು ಇಸ್ ರಿವಿಷನ್ ಅಂತ. ಇವ್ರು 65 ಲಕ್ಷ ಜನನ ತೆಗೆದುಹಾಕಿದ್ರೆ ಅದರ ಅವರೆಲ್ಲರೂ ಅಲ್ಲಿ ಮತದಾರರಲ್ಲ ಅಂತ ತೀರ್ಮಾನನ. ಅದರಿಂದ ಈ ಪರಿಷ್ಕರಣೆ ಬಗ್ಗೆ ನಮಗೆ ನಾವು ಒಪ್ತೇವೆ, ಬಟ್ ಪರಿಷ್ಕರಣೆ ನ್ಯಾಯಬದ್ಧವಾಗಿರಬೇಕು. ಒಂದೇ ಮನೆಯಲ್ಲಿ 100 ಜನರನ್ನ ಸೇರಿಸುವಂಥ ಕೆಲಸ ಏನು ಮಾಡಿದ್ದಾರೆ ಆ ಥರ ಆಗಬಾರ್ದು. ಮತ್ತು ಯಾರು ಅಲ್ಲಿ ಸಾಮಾನ್ಯವಾಗಿ ವಾಸ ಇರ್ತಾರೆ, ನಿವಾಸಿಗಳಾಗಿರ್ತಾರೆ, ಅವರನ್ನು ಮಾತ್ರ ಸೇರಿಸಬೇಕು. ಬಿಹಾರದಲ್ಲಿ ಈ ವೋಟ್ ಚೋರಿ ಕ್ಯಾಂಪೇನ್ಗೆ ಉಲ್ಟಾ ರಿಸಲ್ಟ್ ಕೊಟ್ಟಿದೆ. ಅಂದ್ರೆ ಜನರಿಗೆ ವೋಟ್ ಚೋರಿ ಕ್ಯಾಂಪೇನ್ ಬಗ್ಗೆ ವಿಶ್ವಾಸ ಇಲ್ಲ ಅಥವಾ ವಿಶ್ವಾಸ ಮೂಡಿಸುವಲ್ಲಿ ಕಾಂಗ್ರೆಸ್ ಯಶಸ್ವಿ ಆಗಿಲ್ಲ. ಎರಡರಲ್ಲಿ ಯಾವ್ದು ಸತ್ಯ ಬಿಹಾರದ ವಿಚಾರದಲ್ಲಿ? ಅಲ್ಲಲ್ಲ, ಬಿಹಾರದಲ್ಲಿ ಈಗ ವೋಟ್ ಚೋರಿ ಆಗಿದೆ, ವೋಟ್ ಚೋರಿಯಿಂದನೇ ನಾವು ಸೋತಿರ್ಬೋದಲ್ಲ. ಜನಾಭಿಪ್ರಾಯ ಎಷ್ಟೇ ಇದ್ರೂ ಕೂಡ ಯಾವ ಮತದಾರರ ಪಟ್ಟಿ ಸರಿಯಾಗಿಲ್ವೋ ಆ ಮತದಾರರ ಪಟ್ಟಿಯಲ್ಲಿ ಗೆಲುವು ಸೋಲಿನ ಪ್ರಶ್ನೆ ಅಲ್ಲಿ ಬರ್ತದೆ. ಮತದಾರರ ಪಟ್ಟಿ ಇದು ಬಹಳ ಮುಖ್ಯವಾದಂಥದ್ದು ಚುನಾವಣೆ ಪ್ರಕ್ರಿಯೆಯಲ್ಲಿ. ಈ ಚುನಾವಣೆ ಪ್ರಕ್ರಿಯೆಯನ್ನ ಇದರ ಪಾವಿತ್ರ್ಯತೆಯನ್ನ ಕಾಪಾಡುವಂಥ ದೊಡ್ಡ ಜವಾಬ್ದಾರಿ ಚುನಾವಣೆ ಆಯೋಗದ ಮೇಲಿದೆ. ಅವರು ಆ ಕೆಲಸವನ್ನು ಮಾಡ್ತಾ ಇದ್ದಾರಾ ಅಂತ ಹೇಳಿದ್ರೆ, ನಾನೊಬ್ಬ ಕಾಂಗ್ರೆಸ್ಸಿಗನಾಗಿ ಹೇಳ್ತಾ ಇಲ್ಲ, ವಕೀಲನಾಗಿ ಹೇಳಲಿಕ್ಕೆ ಬಯಸ್ತೇನೆ. ಚುನಾವಣೆ ಆಯೋಗ ಸಂಪೂರ್ಣವಾಗಿ ಇವತ್ತು ಭಾರತೀಯ ಜನತಾ ಪಕ್ಷದ ಕೇಂದ್ರ ಸರ್ಕಾರದ ಕಪಿಮುಷ್ಟಿಯಲ್ಲಿದೆ. ಅದನ್ನು ಕೂಡ ಮಾನ್ಯ ರಾಹುಲ್ ಗಾಂಧಿ ಅವರು ಮೊನ್ನೆ ಸಂಸತ್ನಲ್ಲಿ ಮಾತಾಡ್ತಾ ಯಾವ ರೀತಿಯಾಗಿ ಚುನಾವಣಾ ಆಯೋಗದ ನೇಮಕಾತಿ ಪ್ರಕ್ರಿಯೆಯಲ್ಲಿ ಬದಲಾವಣೆಯನ್ನು ಮಾಡಿದ್ದಾರೆ. ಮುಖ್ಯ ನ್ಯಾಯಮೂರ್ತಿಗಳು ಇದ್ದಂಥ ಒಂದು ಸಮಿತಿ ಅದರಲ್ಲಿ ಅವ್ರನ್ನ ತೆಗೆದುಹಾಕಿರುವಂಥ ಕೆಲಸವನ್ನು ಮಾಡಿದ್ದಾರೆ. ಪ್ರಧಾನಮಂತ್ರಿಗಳು, ಗೃಹ ಸಚಿವರು, ವಿರೋಧ ಪಕ್ಷದ ನಾಯಕರು ಈ ರೀತಿಯಾಗಿ ಇವು ಯಾವುದೇ ಧ್ವನಿ ಇಲ್ಲದಂಥ ರೀತಿಯಲ್ಲಿ ಪ್ರಕ್ರಿಯೆಯನ್ನು ಮಾಡ್ತಾ ಇದ್ದಾರೆ. ಯಾಕೆ ಆ ಥರ ಮಾಡಿದ್ರು? ಇದೆಲ್ಲವನ್ನು ಕೂಡ ಭಾಳ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ. ನಮ್ಮ ಉದ್ದೇಶ ಇಷ್ಟೇ, ಚುನಾವಣೆ ಗೆಲುವು ಸೋಲು ಸಹಜವಾಗಿರ್ತದೆ, ಆದರೆ ಅದು ಜನರ ತೀರ್ಪಾಗಿರಬೇಕು, ಅದು ಜನರ ನಿರ್ಧಾರವಾಗಿರಬೇಕೇ ಹೊರತು ಯಾವುದೇ ರೀತಿಯಾದಂಥ ಮ್ಯಾನಿಪ್ಯುಲೇಷನ್ ಮೂಲಕ ಚುನಾವಣೆಗಳು ನಡೀಬಾರ್ದು. ಚುನಾವಣೆಯ ಪಾವಿತ್ರ್ಯತೆಯನ್ನು ಯಾವತ್ತು ನಾವು ಕಳ್ಕೊಳ್ತೀವಿ ಅವತ್ತು ಈ ದೇಶದಲ್ಲಿ
ಪ್ರಜಾಪ್ರಭುತ್ವದ ಸೋಲಾಗ್ತದೆ. ಅದಾಗಬಾರ್ದು ಅಂತ ಹೇಳುವಂಥದ್ದೇ ಕಾಂಗ್ರೆಸ್ ಪಕ್ಷದ ಉದ್ದೇಶ. ವೋಟ್ ಚೋರಿಗೆ ಕಣ್ಮುಂದೆ ಇರುವ ಸಿಂಪಲ್ ಸೊಲ್ಯೂಷನ್ ಅಂತಂದ್ರೆ ಮತದಾರರ ಪಟ್ಟಿಯ ಪರಿಷ್ಕರಣೆ, ಯಾರೆಲ್ಲರ ವೋಟಿಂಗ್ ನಲ್ಲಿ ತೊಂದರೆಗಳಿದೆ ಅಥವಾ ತಪ್ಪಾಗಿ ಹೆಸರು ಸೇರಿಸಲಾಗಿದೆ ಅದನ್ನು ರಿವಿಷನ್ ಮಾಡೋದು. ಆದ್ರೆ ಬಿಹಾರದಲ್ಲಿ, ವೆಸ್ಟ್ ಬೆಂಗಾಲ್ನಲ್ಲಿ ಇದೇ SIR ಅನ್ನ ತೀವ್ರವಾಗಿ ವಿರೋಧಿಸಿದ್ದು ಕಾಂಗ್ರೆಸ್ ಪಕ್ಷ. ನಾಳೆ ದಿನ ಕರ್ನಾಟಕದಲ್ಲೂ ಕೂಡ ನಿಜವಾಗ್ಲೂ ಇಲ್ಲದ ಮತದಾರರನ್ನ ಸೃಷ್ಟಿ ಮಾಡಿ ಬಿಜೆಪಿ ಗೆಲ್ಲುವ ಪ್ರಯತ್ನ ಮಾಡ್ತಿದೆ ಅಂದ್ರೆ ಅದಕ್ಕೆ ಪರಿಷ್ಕರಣೆ ಸುಲಭ ಸೊಲ್ಯೂಷನ್. ಬಟ್ ಕಾಂಗ್ರೆಸ್ ಇದನ್ನ ಯಾಕೆ ವಿರೋಧ ಮಾಡುತ್ತೆ ಅಂತ? ಅಲ್ಲ, ಪರಿಷ್ಕರಣೆ ಮಾಡಿ ನಾವು ಹೇಳ್ತಾ ಇದ್ವಿ, ಆದರೆ ಪರಿಷ್ಕರಣೆ ನೈಜವಾಗಿರ್ಬೇಕಲ್ಲ. ಸರ್ವೋಚ್ಚ ನ್ಯಾಯಾಲಯ ಏನು ಹೇಳಿದರು? ದಿ ರಿವಿಷನ್ ಮಸ್ಟ್ ಬಿ ಇನ್ಕ್ಲೂಸಿವ್, ನಾಟ್ ಎಕ್ಸ್ಕ್ಲೂಡಿವ್ ಅಂತ ಹೇಳಿದ್ರು. ಅಂದರೆ ನೀವು ಜನರನ್ನ ತೆಗೆದುಹಾಕೋದಂಥದ್ದಲ್ಲ ರಿವಿಷನ್ನು. ಯಾರು ಬಿಟ್ಟು ಹೋಗಿದ್ದಾರೆ ಅವ್ರನ್ನ ಸೇರಿಸ್ಕೊಳ್ಳುವಂಥದ್ದು ಇಸ್ ರಿವಿಷನ್ ಅಂತ. ಇವ್ರು 65 ಲಕ್ಷ ಜನನ ತೆಗೆದುಹಾಕಿದ್ರೆ ಅವರೆಲ್ಲರೂ ಅಲ್ಲಿ ಮತದಾರರಲ್ಲ ಅಂತ ತೀರ್ಮಾನನ. ಅದರಿಂದ ಈ ಪರಿಷ್ಕರಣೆ ಬಗ್ಗೆ ನಮಗೆ ನಾವು ಒಪ್ತೇವೆ. ಬಟ್ ಪರಿಷ್ಕರಣೆ ನ್ಯಾಯಬದ್ಧವಾಗಿರಬೇಕು. ಒಂದೇ ಮನೆಯಲ್ಲಿ 100 ಜನರನ್ನ ಸೇರಿಸುವಂಥ ಕೆಲಸ ಏನು ಮಾಡಿದ್ದಾರೆ ಆ ಥರ ಆಗಬಾರ್ದು. ಮತ್ತು ಯಾರು ಅಲ್ಲಿ ಸಾಮಾನ್ಯವಾಗಿ ವಾಸ ಇರ್ತಾರೆ, ನಿವಾಸಿಗಳಾಗಿರ್ತಾರೆ, ಅವರನ್ನು ಮಾತ್ರ ಸೇರಿಸಬೇಕು. ಬಿಹಾರದಲ್ಲಿ ಈ ವೋಟ್ ಚೋರಿ ಕ್ಯಾಂಪೇನ್ಗೆ ಉಲ್ಟಾ ರಿಸಲ್ಟ್ ಕೊಟ್ಟಿದೆ. ಅಂದ್ರೆ ಜನರಿಗೆ ವೋಟ್ ಚೋರಿ ಕ್ಯಾಂಪೇನ್ ಬಗ್ಗೆ ವಿಶ್ವಾಸ ಇಲ್ಲ ಅಥವಾ ವಿಶ್ವಾಸ ಮೂಡಿಸುವಲ್ಲಿ ಕಾಂಗ್ರೆಸ್ ಯಶಸ್ವಿ ಆಗಿಲ್ಲ. ಎರಡರಲ್ಲಿ ಯಾವ್ದು ಸತ್ಯ ಬಿಹಾರದ ವಿಚಾರದಲ್ಲಿ? ಅಲ್ಲಲ್ಲ, ಬಿಹಾರದಲ್ಲಿ ಈಗ ವೋಟ್ ಚೋರಿ ಆಗಿದೆ, ವೋಟ್ ಚೋರಿಯಿಂದನೇ ನಾವು ಸೋತಿರ್ಬೋದಲ್ಲ. ಜನಾಭಿಪ್ರಾಯ ಎಷ್ಟೇ ಇದ್ರೂ ಕೂಡ ಯಾವ ಮತದಾರರ ಪಟ್ಟಿ ಸರಿಯಾಗಿಲ್ವೋ ಆ ಮತದಾರರ ಪಟ್ಟಿಯಲ್ಲಿ ಗೆಲುವು ಸೋಲಿನ ಪ್ರಶ್ನೆ ಅಲ್ಲಿ ಬರ್ತದೆ. ಮತದಾರರ ಪಟ್ಟಿ ಇದು ಬಹಳ ಬಹಳ ಮುಖ್ಯವಾದಂಥದ್ದು ಚುನಾವಣೆ ಪ್ರಕ್ರಿಯೆಯಲ್ಲಿ. ಈ ಚುನಾವಣೆ ಪ್ರಕ್ರಿಯೆಯನ್ನು, ಇದರ ಪಾವಿತ್ರ್ಯತೆಯನ್ನು ಕಾಪಾಡುವಂಥ ದೊಡ್ಡ ಜವಾಬ್ದಾರಿ ಚುನಾವಣೆ ಆಯೋಗದ ಮೇಲಿದೆ. ಅವರು ಆ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ನಾನೊಬ್ಬ ಕಾಂಗ್ರೆಸ್ಸಿಗನಾಗಿ ಹೇಳ್ತಾ ಇಲ್ಲ, ವಕೀಲನಾಗಿ ಹೇಳಲಿಕ್ಕೆ ಬಯಸ್ತೇನೆ. ಚುನಾವಣಾ ಆಯೋಗ ಸಂಪೂರ್ಣವಾಗಿ ಇವತ್ತು ಭಾರತೀಯ ಜನತಾ ಪಕ್ಷದ ಕೇಂದ್ರ ಸರ್ಕಾರದ ಕಪಿಮುಷ್ಟಿಯಲ್ಲಿದೆ. ಅದನ್ನು ಕೂಡ ಮಾನ್ಯ ರಾಹುಲ್ ಗಾಂಧಿ ಅವರು ಮೊನ್ನೆ ಸಂಸತ್ನಲ್ಲಿ ಮಾತಾಡ್ತಾ ಯಾವ ರೀತಿಯಾಗಿ ಚುನಾವಣಾ ಆಯೋಗದ ನೇಮಕಾತಿ ಪ್ರಕ್ರಿಯೆಯಲ್ಲಿ ಬದಲಾವಣೆಯನ್ನು ಮಾಡಿದ್ದಾರೆ. ಮುಖ್ಯ ನ್ಯಾಯಮೂರ್ತಿಗಳು ಇದ್ದಂಥ ಒಂದು ಸಮಿತಿ, ಅದರಲ್ಲಿ ಅವ್ರನ್ನ ತೆಗೆದುಹಾಕಿರುವಂಥ ಕೆಲಸವನ್ನು ಮಾಡಿದ್ದಾರೆ. ಪ್ರಧಾನಮಂತ್ರಿಗಳು, ಗೃಹ ಸಚಿವರು, ವಿರೋಧ ಪಕ್ಷದ ನಾಯಕರು ಈ ರೀತಿಯಾಗಿ ಇವು ಯಾವುದೇ ಧ್ವನಿ ಇಲ್ಲದಂಥ ರೀತಿಯಲ್ಲಿ ಪ್ರಕ್ರಿಯೆಯನ್ನು ಮಾಡ್ತಾ ಇದ್ದಾರೆ. ಯಾಕೆ ಆ ಥರ ಮಾಡಿದ್ರು? ಇದೆಲ್ಲವನ್ನ ಕೂಡ ಭಾಳ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ. ನಮ್ಮ ಉದ್ದೇಶ ಇಷ್ಟೇ, ಚುನಾವಣೆ ಗೆಲುವು ಸೋಲು ಸಹಜವಾಗಿರ್ತದೆ, ಆದರೆ ಅದು ಜನರ ತೀರ್ಪಾಗಿರಬೇಕು, ಅದು ಜನರ ನಿರ್ಧಾರವಾಗಿರಬೇಕೇ ಹೊರತು ಯಾವುದೇ ರೀತಿಯಾದಂಥ ಮ್ಯಾನಿಪ್ಯುಲೇಷನ್ ಮೂಲಕ ಚುನಾವಣೆಗಳು ನಡಿಬಾರ್ದು. ಚುನಾವಣೆಯ ಪಾವಿತ್ರ್ಯತೆಯನ್ನು ಯಾವತ್ತು ನಾವು ಕಳ್ಕೊಳ್ತೀವಿ ಅವತ್ತು ಈ ದೇಶದಲ್ಲಿ ಪ್ರಜಾಪ್ರಭುತ್ವದ ಸೋಲಾಗ್ತದೆ. ಅದಾಗಬಾರ್ದು ಅಂತ ಹೇಳುವಂಥದ್ದೇ ಕಾಂಗ್ರೆಸ್ ಪಕ್ಷದ ಉದ್ದೇಶ. ವೋಟ್ ಚೋರಿಗೆ ಕಣ್ಮುಂದೆ ಇರುವ ಸಿಂಪಲ್ ಸೊಲ್ಯೂಷನ್ ಅಂತಂದ್ರೆ ಮತದಾರರ ಪಟ್ಟಿಯ ಪರಿಷ್ಕರಣೆ, ಯಾರೆಲ್ಲರ ವೋಟಿಂಗ್ ನಲ್ಲಿ ತೊಂದರೆಗಳಿದೆ ಅಥವಾ ತಪ್ಪಾಗಿ ಹೆಸರು ಸೇರಿಸಲಾಗಿದೆ ಅದನ್ನು ರಿವಿಷನ್ ಮಾಡೋದು. ಆದ್ರೆ ಬಿಹಾರದಲ್ಲಿ, ವೆಸ್ಟ್ ಬೆಂಗಾಲ್ನಲ್ಲಿ ಇದೇ SIR ಅನ್ನ ತೀವ್ರವಾಗಿ ವಿರೋಧಿಸಿದ್ದು ಕಾಂಗ್ರೆಸ್ ಪಕ್ಷ. ನಾಳೆ ದಿನ ಕರ್ನಾಟಕದಲ್ಲೂ ಕೂಡ ನಿಜವಾಗ್ಲೂ ಇಲ್ಲದ ಮತದಾರರನ್ನ ಸೃಷ್ಟಿ ಮಾಡಿ ಬಿಜೆಪಿ ಗೆಲ್ಲುವ ಪ್ರಯತ್ನ ಮಾಡ್ತಿದೆ ಅಂದ್ರೆ ಅದಕ್ಕೆ ಪರಿಷ್ಕರಣೆ ಸುಲಭ ಸೊಲ್ಯೂಷನ್. ಬಟ್ ಕಾಂಗ್ರೆಸ್ ಇದನ್ನ ಯಾಕೆ ವಿರೋಧ ಮಾಡುತ್ತೆ ಅಂತ? ಅಲ್ಲ, ಪರಿಷ್ಕರಣೆ ಮಾಡಿ ನಾವು ಹೇಳ್ತಾ ಇದ್ವಿ, ಆದರೆ ಪರಿಷ್ಕರಣೆ ನೈಜವಾಗಿರ್ಬೇಕಲ್ಲ. ಸರ್ವೋಚ್ಚ ನ್ಯಾಯಾಲಯ ಏನು ಹೇಳಿದರು? ದಿ ರಿವಿಷನ್ ಮಸ್ಟ್ ಬಿ ಇನ್ಕ್ಲೂಸಿವ್, ನಾಟ್ ಎಕ್ಸ್ಕ್ಲೂಡಿವ್ ಅಂತ ಹೇಳಿದ್ರು. ಅಂದರೆ ನೀವು ಜನರನ್ನ ತೆಗೆದುಹಾಕೋದಂಥದ್ದಲ್ಲ ರಿವಿಷನ್ನು. ಯಾರು ಬಿಟ್ಟು ಹೋಗಿದ್ದಾರೆ ಅವ್ರನ್ನ ಸೇರಿಸ್ಕೊಳ್ಳುವಂಥದ್ದು ಇಸ್ ರಿವಿಷನ್ ಅಂತ. ಇವ್ರು 65 ಲಕ್ಷ ಜನನ ತೆಗೆದುಹಾಕಿದ್ರೆ ಅವರೆಲ್ಲರೂ ಅಲ್ಲಿ ಮತದಾರರಲ್ಲ ಅಂತ ತೀರ್ಮಾನನ. ಅದರಿಂದ ಈ ಪರಿಷ್ಕರಣೆ ಬಗ್ಗೆ ನಮಗೆ ನಾವು ಒಪ್ತೇವೆ. ಬಟ್ ಪರಿಷ್ಕರಣೆ ನ್ಯಾಯಬದ್ಧವಾಗಿರಬೇಕು. ಒಂದೇ ಮನೆಯಲ್ಲಿ 100 ಜನರನ್ನ ಸೇರಿಸುವಂಥ ಕೆಲಸ ಏನು ಮಾಡಿದ್ದಾರೆ ಆ ಥರ ಆಗಬಾರ್ದು. ಮತ್ತು ಯಾರು ಅಲ್ಲಿ ಸಾಮಾನ್ಯವಾಗಿ ವಾಸ ಇರ್ತಾರೆ, ನಿವಾಸಿಗಳಾಗಿರ್ತಾರೆ, ಅವರನ್ನು ಮಾತ್ರ ಸೇರಿಸಬೇಕು.